ಇಂದಿನ ದಿನಾಂಕ 6/8/2024. ಪ್ರಾರ್ಥ ಮುರಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ವಿಕರ್ಮ ಮಾಡುವುದನ್ನು ನಿಲ್ಲಿಸಿ, ಏಕೆಂದರೆ ನೀವೀಗ ವಿಕರ್ಮಾರ್ಜಿತ ಸಂವತ್ಸರವನ್ನು ಆರಂಭಿಸಬೇಕಾಗಿದೆ. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಒಂದು ಮಾತಿನಲ್ಲಿ ತಂದೆಯನ್ನು ಅವಶ್ಯವಾಗಿ ಫಾಲೋ ಮಾಡಬೇಕಾಗಿದೆ? ಉತ್ತರ: ಹೇಗೆ ತಂದೆಯು ಸ್ವಯಂ ಟೀಚರ್ ಆಗಿ ನಿಮಗೆ ಓದಿಸುತ್ತಾರೆ, ಹಾಗೆಯೇ ತಂದೆಯ ಸಮಾನ ಪ್ರತಿಯೊಬ್ಬರೂ ಟೀಚರ್ ಆಗಬೇಕಾಗಿದೆ. ಏನನ್ನು ಓದುತ್ತೀರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ನೀವು ಟೀಚರ್ನ ಮಕ್ಕಳು, ಟೀಚರ್ ಸದ್ಗುರುವಿನ ಮಕ್ಕಳು, ಸದ್ಗುರುವಾಗಿದ್ದೀರಿ. ನೀವು ಸತ್ಯಖಂಡದ ಸ್ಥಾಪನೆ ಮಾಡಬೇಕಾಗಿದೆ. ನೀವು ಸತ್ಯದ ದೋಣಿಯಲ್ಲಿದ್ದೀರಿ. ನಿಮ್ಮ ದೋಣಿಯು ಅಲುಗಾಡುವುದೇ ಹೊರತು ಮುಳುಗುವುದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆಯು ಮಕ್ಕಳ ಜೊತೆ ವಾರ್ತಾಲಾಪ ಮಾಡುತ್ತಾರೆ, ಆತ್ಮರೊಂದಿಗೆ ಕೇಳುತ್ತಾರೆ, ಏಕೆಂದರೆ ಇದು ಹೊಸ ಜ್ಞಾನವಲ್ಲವೇ? ಇದು ಮನುಷ್ಯರಿಂದ ದೇವತೆಗಳಾಗುವ ಹೊಸ ಜ್ಞಾನ ಅಥವಾ ಹೊಸ ವಿದ್ಯೆಯಾಗಿದೆ. ಇದನ್ನು ನಿಮಗೆ ಯಾರು ಓದಿಸುತ್ತಾರೆ? ಮಕ್ಕಳಿಗೆ ಗೊತ್ತಿದೆ. ಆತ್ಮಿಕ ತಂದೆಯು ನಾವು ಮಕ್ಕಳಿಗೆ ಬ್ರಹ್ಮರವರ ಮೂಲಕ ಓದಿಸುತ್ತಾರೆ. ಇದನ್ನು ಮರೆಯಬಾರದು. ಅವರು ತಂದೆಯೂ ಆಗಿದ್ದಾರೆ ಮತ್ತು ಓದಿಸುವ ಕಾರಣ ಶಿಕ್ಷಕನೂ ಆದರು. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ನಾವು ಓದುವುದೇ ಹೊಸ ಪ್ರಪಂಚಕ್ಕಾಗಿ. ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಯವಿರಬೇಕು. ಹೊಸ ಪ್ರಪಂಚಕ್ಕಾಗಿ ಓದಿಸುವವರು ತಂದೆಯೇ ಆಗಿದ್ದಾರೆ. ಮೂಲ ಮಾತು ತಂದೆಯದಾಯಿತು. ತಂದೆಯು ನಮಗೆ ಬ್ರಹ್ಮರವರ ಮೂಲಕ ಈ ಶಿಕ್ಷಣವನ್ನು ಕೊಡುತ್ತಾರೆ. ಯಾರ ಮೂಲಕವಾದರೂ ಕೊಡಲೇಬೇಕಲ್ಲವೇ? ಭಗವಂತನು ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ ಎಂದು ಗಾಯನವಿದೆ. ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಆ ದೇವಿ ದೇವತಾ ಧರ್ಮವು ಈಗ ಇಲ್ಲ. ಈಗಂತೂ ಕಲಿಯುಗವಾಗಿದೆ. ಇದರಿಂದ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಎಂಬುದು ಸಿದ್ಧವಾಗುತ್ತದೆ. ಸ್ವರ್ಗದಲ್ಲಿ ಕೇವಲ ದೇವಿ ದೇವತಾ ಧರ್ಮದವರಿದ್ದರು. ಇಷ್ಟೆಲ್ಲ ಧರ್ಮಗಳು ಇರುವುದೇ ಇಲ್ಲ, ಅರ್ಥಾತ್ ವಿನಾಶವಾಗಿ ಬಿಡುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ. ಈ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಈಗ ಅನೇಕ ಧರ್ಮಗಳಿದೆ. ತಂದೆಯು ಪುನಃ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ, ಏಕೆಂದರೆ ಈಗ ಸಂಗಮ ಯುಗವಾಗಿದೆ. ಇದು ತಿಳಿಸಲು ಬಹಳ ಸಹಜ ಮಾತಾಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತ್ರಿಮೂರ್ತಿ ಚಿತ್ರದಲ್ಲಿ ತೋರಿಸುತ್ತಾರೆ. ಯಾರ ಸ್ಥಾಪನೆ? ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ, ಹಳೆಯದರ ಸ್ಥಾಪನೆಯಲ್ಲ. ಮಕ್ಕಳಿಗೆ ಇದು ನಿಶ್ಚಯವಿದೆ. ಹೊಸ ಪ್ರಪಂಚದಲ್ಲಿ ದೈವಿ ಗುಣವಂತ ದೇವತೆಗಳೇ ಇರುತ್ತಾರೆ ಅಂದ ಮೇಲೆ ಈಗ ನಾವು ಸಹ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಮೊಟ್ಟ ಮೊದಲು ಕಾಮವನ್ನು ಗೆದ್ದು ನಿರ್ವಿಕಾರಿಗಳಾಗಬೇಕು. ನಿನ್ನೆಯ ದಿನ ಈ ದೇವಿ ದೇವತೆಗಳ ಮುಂದೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಗಳು, ನಾವು ವಿಕಾರಿಗಳು ಎಂದು ಹೇಳುತ್ತಿದ್ದೀರಿ. ತಮ್ಮನ್ನು ವಿಕಾರಿಗಳೆಂದು ಅನುಭವ ಮಾಡುತ್ತಿದ್ದೀರಿ, ಏಕೆಂದರೆ ವಿಕಾರದಲ್ಲಿ ಹೋಗಿದ್ದೀರಿ. ಈಗ ನೀವು ಸಹ ಇಂತಹ ನಿರ್ವಿಕಾರಿಗಳಾಗಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಒಂದು ವೇಳೆ ಈ ಕಾಮ, ಕ್ರೋಧ ಮೊದಲಾದ ವಿಕಾರಗಳಿದ್ದರೆ ದೈವಿ ಗುಣಗಳೆಂದು ಹೇಳುವುದಿಲ್ಲ. ವಿಕಾರದಲ್ಲಿ ಹೋಗುವುದು, ಕ್ರೋಧ ಮಾಡುವುದು ಇದು ಆಸುರಿ ಗುಣವಾಗಿದೆ. ದೇವತೆಗಳಲ್ಲಿ ಲೋಭವಿರುವುದೇ? ಅಲ್ಲಿ 5 ವಿಕಾರಗಳಿರುವುದೇ ಇಲ್ಲ. ಇದು ರಾವಣನ ಪ್ರಪಂಚವಾಗಿದೆ. ರಾವಣನ ಜನ್ಮವಾಗುವುದೇ ತ್ರೇತಾ ಮತ್ತು ದ್ವಾಪರದ ಸಂಗಮದಲ್ಲಿ. ಹೇಗೆ ಈಗ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಗಮವಾಗಿದೆಯಲ್ಲವೇ? ಹಾಗೆಯೇ ಅದು ಸಂಗಮವಾಗುತ್ತದೆ.
ಈಗ ರಾವಣ ರಾಜ್ಯದಲ್ಲಿ ಬಹಳ ದುಃಖವಿದೆ, ರೋಗವಿದೆ. ಇದಕ್ಕೆ ರಾವಣ ರಾಜ್ಯವೆಂದು ಹೇಳಲಾಗುತ್ತದೆ. ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ. ವಾಮ ಮಾರ್ಗದಲ್ಲಿ ಹೋಗುವುದರಿಂದ ವಿಕಾರಿಗಳಾಗಿ ಬಿಡುತ್ತಾರೆ. ನೀವೀಗ ನಿರ್ವಿಕಾರಿಗಳಾಗಬೇಕು. ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಯಾರು ಎಂತಹ ಕರ್ಮವನ್ನು ಮಾಡುವರೋ ಅಂತಹ ಫಲವನ್ನೇ ಪಡೆಯುತ್ತಾರೆ. ಮಕ್ಕಳಿಂದ ಈಗ ಯಾವುದೇ ವಿಕರ್ಮವಾಗಬಾರದು. ಒಬ್ಬರು ರಾಜವಿಕರ್ಮಾಜೀತನಾಗಿದ್ದಾರೆ, ಇನ್ನೊಬ್ಬರು ರಾಜವಿಕರ್ಮನಾಗಿದ್ದಾರೆ ಅಂದ ಮೇಲೆ ಇದು ವಿಕರ್ಮ ಸಂವತ್ಸರವಾಗಿದೆ, ಅಂದರೆ ರಾವಣ ವಿಕಾರಿಗಳ ಸಂವತ್ಸರ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಕಲ್ಪದ ಆಯಸ್ಸು ಸಹ ಯಾರಿಗೂ ಗೊತ್ತಿಲ್ಲ. ವಾಸ್ತವದಲ್ಲಿ ದೇವತೆಗಳು ವಿಕರ್ಮಾಜೀತರಾಗಿರುತ್ತಾರೆ. 5,000 ವರ್ಷಗಳಲ್ಲಿ 2,500 ವರ್ಷಗಳ ರಾಜ ವಿಕರ್ಮನದ್ದಾಯಿತು. 2,500 ವರ್ಷಗಳ ರಾಜ ವಿಕರ್ಮಾಜೀತನದ್ದು. ಬಲೆ ಅವರು ಹೇಳುತ್ತಾರೆ, ಆದರೆ ಅವರಿಗೇನೂ ಗೊತ್ತಿಲ್ಲ. ನೀವು ತಿಳಿಸುತ್ತೀರಿ, ವಿಕರ್ಮಾಜೀತನ ಸಂವತ್ಸರವು 1ನೇ ವರ್ಷದಿಂದ ಆರಂಭವಾಗುತ್ತದೆ. ಮತ್ತೆ 2,500 ವರ್ಷಗಳ ನಂತರ ವಿಕರ್ಮ ಸಂವತ್ಸರವು ಆರಂಭವಾಗುತ್ತದೆ. ಈಗ ವಿಕರ್ಮ ಸಂವತ್ಸರವು ಮುಕ್ತಾಯವಾಗುವುದು. ಅದಕ್ಕಾಗಿ ನೀವು ವಿಕರ್ಮಾಜೀತ ಮಹಾರಾಜ ಮಹಾರಾಣಿಯಾಗುತ್ತಿದ್ದೀರಿ. ಯಾವಾಗ ಆಗಿಬಿಡುತ್ತೀರೋ ಆಗ ವಿಕರ್ಮಾಜೀತ ಸಂವತ್ಸರ ಆರಂಭವಾಗಿ ಬಿಡುವುದು. ಇದೆಲ್ಲವನ್ನು ನೀವೇ ತಿಳಿದುಕೊಂಡಿದ್ದೀರಿ. ಬ್ರಹ್ಮನನ್ನು ಏಕೆ ಕೂರಿಸಿದ್ದೀರಿ ಎಂದು ನಿಮ್ಮನ್ನು ಕೇಳುತ್ತಾರೆ. ಅರೆ, ಇದರಿಂದ ನಿಮಗೇನಾಗಿದೆ? ನಮಗೆ ಓದಿಸುವವರು ಇವರೇನಲ್ಲ. ನಾವು ಶಿವ ತಂದೆಯಿಂದ ಓದುತ್ತೇವೆ. ಈ ಬ್ರಹ್ಮ ತಂದೆಯು ಅವರಿಂದಲೇ ಓದುತ್ತಾರೆ. ಓದಿಸುವವರು ಜ್ಞಾನಸಾಗರನಾಗಿದ್ದಾರೆ. ಅವರು ವಿಚಿತ್ರನಾಗಿದ್ದಾರೆ. ಅವರಿಗೆ ಚಿತ್ರ ಅರ್ಥಾತ್ ಶರೀರವಿಲ್ಲ. ನಿರಾಕಾರನೆಂದು ಹೇಳಲಾಗುತ್ತದೆ. ಅಲ್ಲಿ ಎಲ್ಲರೂ ನಿರಾಕಾರಿ ಆತ್ಮರಿರುತ್ತಾರೆ. ನಂತರ ಇಲ್ಲಿ ಬಂದು ಸಾಕಾರಿಯಾಗುತ್ತಾರೆ. ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡುತ್ತಾರೆ, ಏಕೆಂದರೆ ಅವರು ಆತ್ಮರ ಪಿತನಾಗಿದ್ದಾರೆ. ಲೌಕಿಕ ತಂದೆಗೆ ಪರಮ ಎಂಬ ಶಬ್ದವನ್ನು ಹೇಳುವುದಿಲ್ಲ. ಇದು ತಿಳುವಳಿಕೆಯ ಮಾತಾಗಿದೆ. ಶಾಲೆಯ ವಿದ್ಯಾರ್ಥಿಗಳು ವಿದ್ಯೆಯ ಮೇಲೆ ಗಮನ ಕೊಡುತ್ತಾರೆ. ಪದವಿ ಪಡೆದ ಮೇಲೆ ವಕೀಲರು ಇತ್ಯಾದಿ ಆದ ನಂತರ ವಿದ್ಯೆಯು ಅಲ್ಲಿಗೆ ನಿಂತು ಹೋಗುತ್ತದೆ. ಮತ್ತೇನು ಓದುವುದಿಲ್ಲ. ವಿದ್ಯೆಯು ಪೂರ್ಣವಾಯಿತು. ಹಾಗೆಯೇ ನೀವು ಸಹ ದೇವತೆಗಳಾಗಿ ಬಿಟ್ಟರೆ ಮತ್ತೆ ಓದುವ ಅವಶ್ಯಕತೆ ಇರುವುದಿಲ್ಲ. 2,500 ವರ್ಷಗಳು ದೇವತೆಗಳ ರಾಜ್ಯವು ನಡೆಯುತ್ತದೆ. ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಅನ್ಯರಿಗೂ ತಿಳಿಸಬೇಕಾಗಿದೆ. ಇದು ಗಮನವಿರಲಿ. ಓದಿಸುವುದೇ ಇಲ್ಲವೆಂದರೆ ಹೇಗೆ ಶಿಕ್ಷಕರಾಗುವಿರಿ? ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ, ಏಕೆಂದರೆ ಶಿಕ್ಷಕನ ಸಂತಾನರಲ್ಲವೇ ಅಂದ ಮೇಲೆ ನೀವು ಶಿಕ್ಷಕರಾಗಬೇಕಾಗಿದೆ. ಓದಿಸುವುದಕ್ಕಾಗಿ ಎಷ್ಟೊಂದು ಶಿಕ್ಷಕರು ಬೇಕಾಗಿದೆ. ಹೇಗೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ, ಹಾಗೆಯೇ ನೀವು ಶಿಕ್ಷಕರಾಗಿದ್ದೀರಿ. ಸದ್ಗುರುವಿನ ಮಕ್ಕಳು ಸದ್ಗುರುವಾಗಿದ್ದೀರಿ. ಆ ಗುರುಗಳೇನು ಸದ್ಗುರುಗಳಲ್ಲ, ಅವರು ಗುರುವಿನ ಮಕ್ಕಳು. ಗುರುಗಳು ಸತ್ ಎಂದರೆ ಸತ್ಯ. ಭಾರತಕ್ಕೆ ಸತ್ಯಖಂಡವೆಂದು ಕರೆಯಲಾಗುತ್ತಿತ್ತು. ಈಗ ಅಸತ್ಯಖಂಡವಾಗಿದೆ. ಸತ್ಯಖಂಡವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಅವರೇ ಸತ್ಯವಾದ ಸಾಯಿಬಾಬಾ ಆಗಿದ್ದಾರೆ. ಸತ್ಯವಾದ ತಂದೆಯೂ ಬಂದಾಗ ಅನೇಕ ಸುಳ್ಳು ತಂದೆಯರು ಬಂದಿರುತ್ತಾರೆ. ಗಾಯನವಿದೆಯಲ್ಲವೇ, ಸತ್ಯದ ದೋಣಿಯು ಅಲುಗಾಡುವುದು, ಅದಕ್ಕೆ ಬಿರುಗಾಳಿಗಳು ಬರುವುದು, ಆದರೆ ಮುಳುಗುವುದಿಲ್ಲ.
ಅದಕ್ಕಾಗಿ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಮಾಯೆಯ ಬಿರುಗಾಳಿಯು ಬಹಳ ಬರುತ್ತದೆ, ಅದಕ್ಕೆ ಹೆದರಬಾರದು. ಸನ್ಯಾಸಿಗಳೆಂದು ನಿಮಗೆ ಈ ರೀತಿ ಮಾಯೆಯ ಬಿರುಗಾಳಿಗಳು ಬರುತ್ತದೆ ಎಂಬುದನ್ನು ಹೇಳುವುದಿಲ್ಲ. ದೋಣಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ಭಕ್ತಿಯಿಂದ ಸದ್ಗತಿಯಾಗುವುದಿಲ್ಲ, ಇನ್ನು ಕೆಳಗಿಳಿಯುತ್ತಲೇ ಹೋಗುತ್ತಾರೆ. ಬಲೆ ಹೇಳುತ್ತಾರೆ, ಭಗವಂತನು ಬಂದು ಭಕ್ತರಿಗೆ ಭಕ್ತಿಯ ಫಲ ಕೊಡುತ್ತಾರೆ. ಭಕ್ತಿಯನ್ನು ಅವಶ್ಯವಾಗಿ ಮಾಡಬೇಕೆಂದು ಒಳ್ಳೆಯದು. ಭಕ್ತಿಯ ಫಲವಾಗಿ ಭಗವಂತನು ಏನನ್ನು ಕೊಡುತ್ತಾರೆ? ಅವಶ್ಯವಾಗಿ ಸದ್ಗತಿ ನೀಡುತ್ತಾರೆ. ಹೇಳುತ್ತಾರೆ, ಆದರೆ ಯಾವಾಗ ಮತ್ತು ಹೇಗೆ ಕೊಡುವರೆಂಬುದು ಗೊತ್ತಿಲ್ಲ. ನೀವು ಯಾರೊಂದಿಗಾದರೂ ಕೇಳಿರಿ, ಇದು ಅನಾದಿಯಾಗಿ ನಡೆಯುತ್ತಾ ಬರುತ್ತಿದೆ, ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳಿಬಿಡುತ್ತಾರೆ. ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿದ್ದೀರಿ ಎಂದು ಕೇಳಿದರೆ ಪರಂಪರೆಯಿಂದ ಎಂದು ಹೇಳುತ್ತಾರೆ. ನೀವು ತಿಳಿಸುತ್ತೀರೆಂದರೆ ಇವರ ಜ್ಞಾನವೇ ಹೊಸದು ಎಂದು ಹೇಳತೊಡಗುತ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರು ಕೂಡಲೇ ತಿಳಿದುಕೊಳ್ಳುತ್ತಾರೆ. ಬ್ರಹ್ಮನ ಮಾತನ್ನೇ ಬಿಟ್ಟು ಬಿಡಿ. ಶಿವಬಾಬನಿಗೆ ಜನ್ಮವಂತೂ ಇದೆಯಲ್ಲವೇ, ಅದಕ್ಕೆ ಶಿವರಾತ್ರಿ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುವುದೇನೆಂದರೆ, ಮಕ್ಕಳೇ, ನನ್ನ ಜನ್ಮವು ದಿವ್ಯ ಮತ್ತು ಅಲೌಕಿಕವಾಗಿದೆ. ಪ್ರಾಕೃತಿಕ ಮನುಷ್ಯರಂತೆ ನನ್ನ ಜನ್ಮವಾಗುವುದಿಲ್ಲ, ಏಕೆಂದರೆ ಅವರೆಲ್ಲರೂ ಗರ್ಭದಿಂದ ಜನ್ಮ ಪಡೆಯುತ್ತಾರೆ, ಶರೀರಧಾರಿಗಳಾಗುತ್ತಾರೆ. ನಾನಂತೂ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ. ಈ ಜ್ಞಾನವನ್ನು ಪರಮಪಿತ ಪರಮಾತ್ಮ ಜ್ಞಾನ ಸಾಗರನ ಹೊರತು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಜ್ಞಾನ ಸಾಗರನೆಂದು ಯಾವುದೇ ಮನುಷ್ಯಾತ್ಮರಿಗೆ ಹೇಳಲಾಗುವುದಿಲ್ಲ. ಇದು ನಿರಾಕಾರನ ಮಹಿಮೆಯಾಗಿದೆ. ನಿರಾಕಾರ ತಂದೆಯು ಆತ್ಮರಿಗೆ ಬೋಧಿಸುತ್ತಾರೆ ಮತ್ತು ತಿಳಿಸುತ್ತಾರೆ. ನೀವು ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೀರಿ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಈ ಜ್ಞಾನವು ಆರಿ ಹೋಗಿದೆ. ಇವು ಕರ್ಮೇಂದ್ರಿಯಗಳಲ್ಲವೇ? ನಾನು ಆತ್ಮನಾಗಿದ್ದೇನೆ. ನಾನು ಬೇಕೆಂದರೆ ಕರ್ಮ ಮಾಡಿಸುವೆನೋ, ಇಲ್ಲವೆಂದರೆ ಬಿಟ್ಟು ಬಿಡುವೆನೋ. ನಿರಾಕಾರಿ ಪ್ರಪಂಚದಲ್ಲಿ ಶರೀರ ಸಹಿತವಾಗಿಯೇ ಕುಳಿತಿರುತ್ತೀರಿ. ನೀವೀಗ ತಮ್ಮ ಮನೆಯನ್ನು ತಿಳಿದುಕೊಂಡಿದ್ದೀರಿ. ಅವರಂತೂ ಮನೆಯನ್ನೇ ಈಶ್ವರನೆಂದು ತಿಳಿಯುತ್ತಾರೆ. ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗಿದ್ದಾರೆ. ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆಂದು ಹೇಳುತ್ತಾರೆ. ಒಂದು ವೇಳೆ ಬ್ರಹ್ಮ ತತ್ವದಲ್ಲಿ ವಾಸ ಮಾಡುತ್ತೇವೆಂದು ಹೇಳುವುದಾದರೆ ಈಶ್ವರನೇ ಬೇರೆಯಾದರು. ಆದರೆ ಅವರು ಬ್ರಹ್ಮ ತತ್ವವನ್ನು ಈಶ್ವರನೆಂದು ಹೇಳಿಬಿಡುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆಯನ್ನು ಮರೆತು ಹೋಗುತ್ತಾರೆ. ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನೆನಪು ಮಾಡಬೇಕಲ್ಲವೇ? ಏಕೆಂದರೆ ಅವರೇ ಸ್ವರ್ಗದ ರಚಯಿತನಾಗಿದ್ದಾರೆ. ನೀವೀಗ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ನೀವು ಉತ್ತಮ ಪುರುಷರಾಗುತ್ತೀರಿ. ಕನಿಷ್ಠ ಪುರುಷರು ಉತ್ತಮರ ಮುಂದೆ ತಲೆಬಾಗುತ್ತಾರೆ. ದೇವತೆಗಳ ಮಂದಿರದಲ್ಲಿ ಹೋಗಿ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ನಾವೇ ಅಂತಹ ದೇವತೆಗಳಾಗುತ್ತಿದ್ದೇವೆಂದು ಈಗ ನಿಮಗೆ ತಿಳಿದಿದೆ. ಇದು ಬಹಳ ಸಹಜ ಮಾತಾಗಿದೆ. ವಿರಾಟ ರೂಪದ ಬಗ್ಗೆಯೂ ತಿಳಿಸಲಾಗಿದೆ. ವಿರಾಟ ಚಕ್ರವಾಗಿದೆಯಲ್ಲವೇ? ಅವರು ಕೇವಲ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಎಂದು ಆಡುತ್ತಾರೆ. ಲಕ್ಷ್ಮೀ ನಾರಾಯಣ ಮೊದಲಾದವರ ಚಿತ್ರಗಳು ಇದೆಯಲ್ಲವೇ? ತಂದೆಯು ಬಂದು ಎಲ್ಲರನ್ನೂ ಸರಿಪಡಿಸುತ್ತಾರೆ. ನಿಮ್ಮನ್ನೂ ಸಹ ಸರಿಪಡಿಸುತ್ತಿದ್ದಾರೆ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ನೀವು ಏನೆಲ್ಲವನ್ನು ಮಾಡುತ್ತಾ ಬಂದಿದ್ದೀರೋ ಅದು ತಪ್ಪಾಗಿದೆ. ಆದ್ದರಿಂದ ನೀವು ತಮೋಪ್ರಧಾನರಾಗಿದ್ದೀರಿ. ಈಗ ಇರುವುದೇ ಅಸತ್ಯ ಪ್ರಪಂಚ. ಇದರಲ್ಲೇ ದುಃಖವೇ ದುಃಖವಿದೆ. ಏಕೆಂದರೆ ರಾವಣ ರಾಜ್ಯವಿದೆ. ಎಲ್ಲರೂ ವಿಕಾರಿಗಳಾಗಿದ್ದಾರೆ. ರಾವಣ ರಾಜ್ಯವು ಅಸತ್ಯವಾಗಿದೆ. ರಾಮ ರಾಜ್ಯವು ಸತ್ಯವಾಗಿದೆ. ಇದು ಕಲಿಯುಗ, ಅದು ಸತ್ಯಯುಗ. ಶಿವ ತಂದೆಯು ಶಾಸ್ತ್ರಗಳನ್ನು ಹಿಡಿದಿರುವುದು
ಎಂದಾದರೂ ನೋಡಿದ್ದೀರಾ? ತಮ್ಮ ಜ್ಞಾನವನ್ನು ಕೊಟ್ಟರು, ರಚನೆಯ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೆ ಓದಿ ಅನ್ಯರಿಗೆ ತಿಳಿಸುವರೋ ಅವರ ಬುದ್ಧಿಯಲ್ಲಿ ಶಾಸ್ತ್ರಗಳಿರುತ್ತವೆ. ಅಂದ ಮೇಲೆ ಎಲ್ಲರ ಸುಖದಾತನು ಒಬ್ಬ ಶಿವ ತಂದೆಯಾಗಿದ್ದಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಅವರಿಗೆ ಪರಮಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ. ಬೇಅದ್ದಿನ ತಂದೆಯು ಅವಶ್ಯವಾಗಿ ಬೇಅದ್ದಿನ ಆಸ್ತಿಯನ್ನು ಕೊಡುತ್ತಾರೆ. 5,000 ವರ್ಷಗಳ ಮೊದಲು ನೀವು ಸ್ವರ್ಗವಾಸಿಯಾಗಿದ್ದೀರಿ, ಈಗ ನರಕವಾಸಿಯಾಗಿದ್ದೀರಿ. ರಾಮನೆಂದು ತಂದೆಗೆ ಹೇಳಲಾಗುತ್ತದೆ. ಆ ತ್ರೇತಾಯುಗದ ಸೀತಾರಾಮನಲ್ಲ. ರಾಮನೇನು ಸದ್ಗತಿದಾತನಲ್ಲ. ರಾಜ ರಾಮನಾಗಿದ್ದನು, ಮಹಾರಾಜನೂ ಅಲ್ಲ. ಮಹಾರಾಜ ಮತ್ತು ರಾಜ ಎಂಬುದರ ರಹಸ್ಯವನ್ನು ತಿಳಿಸಲಾಗಿದೆ. 16 ಕಲೆ ಇರುವವರಿಗೆ ಮಹಾರಾಜನೆಂತಲೂ 14 ಕಲೆಯುಳ್ಳವರಿಗೆ ರಾಜರೆಂತಲೂ ಹೇಳಲಾಗುವುದು. ರಾವಣ ರಾಜ್ಯದಲ್ಲಿಯೂ ರಾಜರು ಮಹಾರಾಜರಿದ್ದಾರೆ. ಅವರು ಬಹಳ ಸಾಹುಕಾರರು, ಇವರು ಬಹಳ ಕಡಿಮೆ ಸಾಹುಕಾರರು. ಅವರಿಗೆ ಸೂರ್ಯವಂಶಿ ಚಂದ್ರವಂಶೀಯರೆಂದು ಹೇಳುವುದಿಲ್ಲ. ಇವರಲ್ಲಿ ಸಾಹುಕಾರರಿಗೆ ಮಹಾರಾಜನೆಂಬ ಬಿರುದು ಸಿಗುತ್ತದೆ, ಕಡಿಮೆ ಸಾಹುಕಾರರಿಗೆ ರಾಜ ಎನ್ನುತ್ತಾರೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ, ದಣಿ ದೋಣಿ ಯಾರೂ ಇಲ್ಲ. ರಾಜನಿಗೆ ಪ್ರಜೆಗಳು ಅನ್ನದಾತನೆಂದು ಹೇಳುತ್ತಿದ್ದರು. ಈಗಂತೂ ಅವರೂ ಹೋದರು. ಪ್ರಜೆಗಳು ನೋಡಿ ಏನಾಗಿದ್ದಾರೆ. ಜಗಳ ಕಲಹಗಳು ಎಷ್ಟಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಸಂಪೂರ್ಣ ಜ್ಞಾನವಿದೆ. ರಚಯಿತ ತಂದೆಯೂ ಈಗ ಪ್ರತ್ಯಕ್ಷದಲ್ಲಿದ್ದಾರೆ. ಅವರದ್ದೇ ಭಕ್ತಿ ಮಾರ್ಗದಲ್ಲಿ ಚರಿತ್ರೆಯು ರಚಿಸಲ್ಪಡುವುದು. ಈಗ ನೀವು ಸಹ ಪ್ರತ್ಯಕ್ಷದಲ್ಲಿದ್ದೀರಿ. ಅರ್ಧಕಲ್ಪ ನೀವು ರಾಜ್ಯ ಮಾಡುತ್ತೀರಿ, ನಂತರ ನಿಮ್ಮದ್ದು ಚರಿತ್ರೆಯಾಗುವುದು. ಚಿತ್ರಗಳಂತೂ ಇರುತ್ತವೆ. ಇವರು ಯಾವಾಗ ರಾಜ್ಯಭಾರ ಮಾಡುತ್ತಿದ್ದರು ಎಂದು ಯಾರನ್ನಾದರೂ ಕೇಳಿದರೆ ಲಕ್ಷಾಂತರ ವರ್ಷಗಳ ಹಿಂದೆ ಎಂದು ಹೇಳಿಬಿಡುತ್ತಾರೆ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು. ನೀವು ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೀರಿ. ನಂತರ ನೀವೇ ಅಪವಿತ್ರ ಗೃಹಸ್ಥ ಆಶ್ರಮದಲ್ಲಿ ಹೋಗುವಿರಿ. ಸ್ವರ್ಗದ ಸುಖದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿವೃತ್ತಿ ಮಾರ್ಗದವರು ಎಂದು ಪ್ರವೃತ್ತಿ ಮಾರ್ಗವನ್ನು ಕಲಿಸಲು ಸಾಧ್ಯವಿಲ್ಲ. ಮೊದಲಂತೂ ಕಾಡಿನಲ್ಲಿ ಇರುತ್ತಿದ್ದರು. ಅವರಲ್ಲಿ ಶಕ್ತಿ ಇತ್ತು. ಕಾಡಿನಲ್ಲಿಯೇ ಅವರಿಗೆ ಭೋಜನವನ್ನು ತಲುಪಿಸುತ್ತಿದ್ದರು. ಈಗ ಆ ಶಕ್ತಿಯೇ ಇಲ್ಲ. ಹೇಗೆ ನಿಮ್ಮಲ್ಲಿಯೂ ಅಲ್ಲಿ ರಾಜ್ಯಭಾರ ಮಾಡುವ ಶಕ್ತಿ ಇತ್ತು, ಈಗ ಎಲ್ಲಿದೆ? ಅದೇ ಆತ್ಮರೇ ಆಗಿದ್ದೀರಿ. ಆದರೆ ಆ ಶಕ್ತಿಯೂ ಉಳಿದಿಲ್ಲ. ಭಾರತವಾಸಿಗಳದ್ದು ಮೂಲತಃ ಯಾವ ಧರ್ಮವಿತ್ತು ಅದು ಈಗ ಇಲ್ಲ, ಅಧರ್ಮವಾಗಿ ಬಿಟ್ಟಿದೆ. ತಂದೆಯು ತಿಳಿಸುತ್ತಾರೆ, ನಾನು ಬಂದು ಧರ್ಮದ ಸ್ಥಾಪನೆ ಅಧರ್ಮದ ವಿನಾಶ ಮಾಡುತ್ತೇನೆ. ಅಧರ್ಮಿಗಳನ್ನು ಧರ್ಮದಲ್ಲಿ ಕರೆತರುತ್ತೇನೆ. ಯಾರು ಉಳಿಯುವರೋ ಅವರು ವಿನಾಶವಾಗುತ್ತಾರೆ. ಆದರೂ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಎಲ್ಲರಿಗೆ ನನ್ನ ಪರಿಚಯವನ್ನು ಕೊಡಿ. ತಂದೆಗೆ ದುಃಖಹರ್ತ ಸುಖಕರ್ತನೆಂದು ಹೇಳಲಾಗುತ್ತದೆ. ಯಾವಾಗ ಬಹಳ ದುಃಖಿಯಾಗುವರೋ ಆಗಲೇ ತಂದೆಯು ಬಂದು ಸುಖಿಯನ್ನಾಗಿ ಮಾಡುತ್ತಾರೆ. ಇದು ಸಹ ಮಾಡಲ್ಪಟ್ಟಂತಹ ಆಟವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷರಾಗಬೇಕೆಂದರೆ ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಸತ್ಯ ತಂದೆಯೂ ಸಿಕ್ಕಿದ್ದಾರೆ ಅಂದ ಮೇಲೆ ಯಾವುದೇ ಅಸತ್ಯ ಅಯಥಾರ್ಥ ಕೆಲಸವನ್ನು ಮಾಡಬಾರದು. ಮಾಯೆಯ ಬಿರುಗಾಳಿಗೆ ಹೆದರಬಾರದು. ಸದಾ ನೆನಪಿರಲಿ, ಸತ್ಯದ ದೋಣಿಯು ಅಲುಗಾಡುವುದು, ಆದರೆ ಮುಳುಗುವುದಿಲ್ಲ. ಸದ್ಗುರುವಿನ ಮಕ್ಕಳು ಸದ್ಗುರುಗಳಾಗಿ ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ವರದಾನ: ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮಭವ. ಸಾಧನಗಳು ಇದ್ದರೂ ಸಹ ಸಾಧನಗಳನ್ನು ಪ್ರಯೋಗದಲ್ಲಿ ತರುತ್ತಾ ಯೋಗದ ಸ್ಥಿತಿ ಮೇಲೆ ಕೆಳಗಾಗಬಾರದು.
ಯೋಗಿಗಳಾಗಿ ಪ್ರಯೋಗ ಮಾಡಬೇಕು. ಇದಕ್ಕೆ ಹೇಳಲಾಗುತ್ತದೆ ನ್ಯಾರ ಇದ್ದರೂ ಸಹ ನಿಮಿತ್ತ ಮಾತ್ರ. ಅನಾಸಕ್ತ ರೂಪದಿಂದ ಪ್ರಯೋಗ ಮಾಡಿ. ಒಂದು ವೇಳೆ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯವರಾಗಲು ಬಿಡುವುದಿಲ್ಲ. ಪರಿಶ್ರಮ ಪಡುವುದರಲ್ಲಿಯೇ ಸಮಯ ಕಳೆದು ಹೋಗುತ್ತದೆ. ಆ ಸಮಯದಲ್ಲಿ ತಾವು ಸಾಧನೆಯಲ್ಲಿರಲು ಪ್ರಯತ್ನ ಮಾಡುವಿರಿ ಮತ್ತು ಸಾಧನಗಳು ತನ್ನ ಕಡೆ ಆಕರ್ಷಿತ ಮಾಡುತ್ತದೆ. ಆದ್ದರಿಂದ ಪ್ರಯೋಗಿ ಆತ್ಮಗಳಾಗಿ ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನೆಗಳ ಮೇಲೆ ಅರ್ಥಾತ್ ಪ್ರಕೃತಿಯ ಮೇಲೆ ವಿಜಯಿಗಳಾಗಿ. ಸ್ಲೋಗನ್: ಸ್ವಯಂ ಸಂತುಷ್ಟರಾಗಿದ್ದು ಎಲ್ಲರನ್ನೂ ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿಗಳಾಗುವುದು. ಒಳ್ಳೆಯದು. ಓಂ ಶಾಂತಿ.